GBA ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಪೊಲೀಸ್ ಇಲಾಖೆ ಇಬ್ಬರೂ ಕೂಡ ಜಂಟಿಯಾಗಿ ರಸ್ತೆ ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಬಿಟ್ಟಿದ್ದಾರೆ, ಅಂದರೆ ಬೀಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸು, ಇವುಗಳನ್ನು ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೇ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆದರೂ ಜನ ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನು ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿದ್ದು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡ್ಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲೆ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದು ಒಂದು ಕಾರಣ. ನಾನು ಕಳೆದ 15 ದಿನಗಳ ಹಿಂದೆನೆ ಇದನ್ನ ಸಾರ್ವಜನಿಕವಾಗಿ ನಾವು ಎಚ್ಚರಿಕೆಯನ್ನ ಕೊಟ್ಟಿದ್ವಿ, ಈ ಬೀಡಾಡಿ ಗಾಡಿಗಳನ್ನು ನಾವು ನಿರ್ಮೂಲನೆ ಮಾಡೋ ಕಾರ್ಯಾಚರಣೆ ಮಾಡ್ತೇವೆ ಅಂತ. ಆದರೂ ಕೂಡ ಜನ ಏನು ಅದಕ್ಕೆ ಕ್ಯಾರೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಈ ರೀತಿಯಾಗಿ ಸುಮಾರು 1581 ವೆಹಿಕಲ್ಸು ರಸ್ತೆ ಬದಿಯಲ್ಲಿ ಈ ರೀತಿ ಬಿಟ್ಟಿರುವಂಥದ್ದನ್ನು ಅವರು ಈಗಾಗಲೇ ಗುರುತಿಸಿದ್ದಾರೆ. ಅದು ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳಲಿಕ್ಕೆ ಹೋಗೋದಲ್ಲ, ಬಹುಶಃ ಅದರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದೆ. ಅಂತ ಗುರುತಿಸಿರುವಂಥ ವೆಹಿಕಲ್ಸನ್ನ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸನ್ನು ಅಂಟಿಸ್ತಾ ಇದ್ದೇವೆ. 1 ವಾರದ ನೋಟಿಸ್ ಅಂಟಿಸ್ತಾ ಇದ್ದೇವೆ. ಜಂಟಿ ಕಾರ್ಯಾಚರಣೆ GBA, ಕಾರ್ಪೊರೇಷನ್ಸು ಹಾಗೂ ಪೊಲೀಸ್ ಇಲಾಖೆ ಈ ನೋಟಿಸನ್ನು ಅಂಟಿಸಿ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಂದು ಬಹುಶಃ ನಾವೊಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಲ್ಟಿ ಇದೆ ಕಾನೂನಲ್ಲಿ. ಅಷ್ಟು ಪೆನಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದರೆ ಆ ಗಾಡಿಯನ್ನು ಎತ್ಕೊಂಡು ಹೋಗ್ಬೋದು 1 ವಾರದವರೆಗೆ. 1 ವಾರದಲ್ಲಿ ಅವರು ಗಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. ಟೋಯಿಂಗ್ ಮಾಡಿದ ಮೇಲೆ ಅದಾದ ನಂತರನೂ ಕೂಡ ಅವ್ರಿಗೆ ಸಮಯ ಇರುತ್ತೆ, ಬಂದು ಅವರು ಟೋಯಿಂಗ್ ಚಾರ್ಜಸ್ಸು ಪೆನಲ್ಟಿ ಕಟ್ಬಿಟ್ಟು ಗಾಡಿಯನ್ನು ತಗೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಟೋಯಿಂಗ್ ಮಾಡಿದ ಮೇಲೆ ನಾವು ಅದನ್ನು ಪೇಪರಲ್ಲಿ ಒಂದು ನೋಟಿಸ್ ಕೊಟ್ಟು 15 ದಿನ ಕಾದು ಆನಂತರ ಅವುಗಳನ್ನು ಆಕ್ಷನ್ ಮಾಡ್ತೇವೆ. ಅದನ್ನೇ ಆಕ್ಷನಲ್ಲಿ ಯಾರು ಬೇಕೋ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಆಕ್ಷನಲ್ಲಿ ಕೊಂಡ್ಕೊಳ್ಬೋದು. ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯಿಂದ ಇವತ್ತು ಆರಂಭ ಮಾಡಿದ್ದೇವೆ. ಇವತ್ತು ನೋಟಿಸನ್ನು ಅಂಟಿಸಿ ಆ ವೀಲ್ಗೆ ನಾವು ಲಾಕನ್ನು ಹಾಕಿದ್ದೇವೆ. ಅವರು ಗಾಡಿಯನ್ನು ತೆರವು ಮಾಡಲಿಕ್ಕಾಗೋದಿಲ್ಲ ಅಂತ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ದೇನೆ. ಇದು ಪದೇ ಪದೇ ಇಲ್ಲಿಂದ ತೆಗೆದುಬಿಟ್ಟು ಹೋಗಿ ಇನ್ನೊಂದು ಕಡೆ ಹಾಕಿದರೆ ಅಂಥವುಗಳನ್ನ ಗುರುತಿಸಿ ಅವಕ್ಕೆ ಸ್ವಲ್ಪ ಸಿವಿಯರ್ ಪೆನಲ್ಟಿ ಹಾಕೋದಕ್ಕೂ ಕೂಡ ಒಂದು ದಾರಿಯನ್ನು ಹುಡುಕಬೇಕು ಅಂತ ಹೇಳಿದ್ದೇನೆ. ಯಾಕಂದರೆ ಭಾಳ ಸಲೀಸು ಇಲ್ಲಿ 1000 ರೂಪಾಯಿ ಕಟ್ಬಿಟ್ಟು ತೊಗೊಂಡೋಗಿ ಇನ್ನೊಂದು ಜಾಗದಲ್ಲಿ ಬಿಟ್ಕೊಳ್ಳೋದು. ಸೊ ಯಾರು ರಿಪೀಟೆಡ್ ಅಫೆಂಡರ್ಸ್ ಇರ್ತಾರೆ ಅವ್ರಿಗೆ ಸಿವಿಯರ್ ಪೆನಲ್ಟಿಯನ್ನು ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೇನೆ. ನಾನು ನಮ್ಮ ಹತ್ರ 1581 ಗಾಡಿಗಳ ಪಟ್ಟಿ ಇದೆ, ಬಟ್ ಇದೇ ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಟ್ರಾಫಿಕ್ ಪೊಲೀಸ್ದು ಅಸ್ತ್ರಮ್ ಅಂತ ಒಂದು ಆ್ಯಪ್ ಇದೆ. ಆ ಅಸ್ತ್ರಮ್ ಆ್ಯಪ್ನಲ್ಲಿ ಸಾರ್ವಜನಿಕರೂ ಕೂಡ ಇಂತಹ ಬೀಡಾಡಿ ವಾಹನಗಳನ್ನು ಟ್ರಾಫಿಕ್ ಪೊಲೀಸ್ಗೆ ರಿಪೋರ್ಟ್ ಮಾಡಬಹುದು. ಅಸ್ತ್ರಮ್ ಆ್ಯಪ್ ಮುಖಾಂತರ ನಿಮಗೆ ಬೀಡಾಡಿ ಗಾಡಿ ಯಾವುದಾದ್ರೂ ಇದ್ದರೆ ಅದನ್ನು ನೀವು ಸರ್ಕಾರದ ಗಮನಕ್ಕೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಮ್ ಆ್ಯಪ್ ಮುಖಾಂತರ ತಗೊಂಡು ಬಂದರೆ ಅಲ್ಲೂ ಕೂಡ ನಾವು ಇದೇ ಕಾರ್ಯಾಚರಣೆಯನ್ನು ಮಾಡ್ತೇವೆ. ಅವ್ರಿಗೆ ನೋಟಿಸ್ ಅಂಟಿಸ್ತೇವೆ, ಆ ಗಾಡಿಗೆ 1 ವಾರ ಕಾದು ನೋಡ್ತೇವೆ. ಅವರು 1 ವಾರದಲ್ಲಿ ರೀಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನ್ನು ಕೂಡ ನಾವು ಟೋವಿಂಗ್ ಮಾಡ್ತೇವೆ. ಒಟ್ಟಾರೆ ಬ್ಯಾಂಗ್ಳೂರಲ್ಲಿ ಸುಧಾರಣೆ ಆಗಬೇಕು. ರಸ್ತೆ ಬದಿಗಳಲ್ಲಿ ಎಲ್ಲಂದರೆ ಅಲ್ಲಿ ಈ ಥರ ಗಾಡಿಗಳನ್ನು ಬಿಟ್ಬಿಟ್ಟು ಸಾರ್ವಜನಿಕ ಜಾಗ ಅತಿಕ್ರಮಣ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಪಾದಾಚಾರಿಗಳಿಗೆ ಆಗ್ತಕ್ಕಂಥ ಅಡಚಣೆಯನ್ನು ಕಡಿಮೆ ಮಾಡಬೇಕು. ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಅನುಕೂಲ ಆಗಬೇಕು. ಮತ್ತು ಈ ಬೀಡಾಡಿ ಗಾಡಿಗಳು ಎಲ್ಲಂದರೆ ಅಲ್ಲಿ ಒಳ್ಳೆ ಗುಜರಿ ಥರ, ಕಸದ ಥರ ಬೆಂಗಳೂರಿನ
ಒಂದು ವಾತಾವರಣವನ್ನು ಆರೋಗ್ಯವನ್ನು ಕೆಡಿಸುವಂಥ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಾಚರಣೆಯನ್ನು ನಾವು ಆರಂಭ ಮಾಡಿದ್ದೇವೆ. ಸಾರ್ವಜನಿಕರು ಕೂಡ ನಮಗೆ ಗಮನಕ್ಕೆ ಇಲ್ಲದೆ ಇರುವಂಥ ಗಾಡಿಗಳನ್ನು ಅಸ್ತ್ರಂ ಆ್ಯಪ್ ಮುಖಾಂತರ ನಮಗೆ ಗಮನಕ್ಕೆ ತಗೊಂಡು ಬರಬೇಕು ಅಂತ ಮನವಿ ಮಾಡ್ತೇನೆ. ಮುಂದೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ ಥರ ಗಾಡಿಗಳನ್ನು ಎಲ್ಲಂದರೆ ಅಲ್ಲಿ ರೋಡಲ್ಲಿ ಫುಟ್ಪಾತಲ್ಲಿ ಬಿಡೋದು ದಯವಿಟ್ಟು ನೀವು ನಿಲ್ಲಿಸಬೇಕು. ಇದು ಹೇಗೇನು ಒಂದು ಕಠಿಣ ತೀರ್ಮಾನ. ಇದು ಯಾರು ಅಲ್ಲಿ ಬಿಟ್ಟಿದ್ದಾರೆ ಅವ್ರಿಗೆ ಬಹುಶಃ ಸಿಟ್ಟು ಬರ್ಬೋದು. ಆದರೆ ನೀವು ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಗಾಡಿಯನ್ನು, ಅಥವಾ ಎಲ್ಲಾದರೂ ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ರೋಡ್ ಸಿಕ್ಕಿದೆ ಅಂತೇಳಿ ಎಲ್ಲಂದರೆ ಅಲ್ಲಿ ನೀವು ಗಾಡಿ ಬಿಸಾಕೋದಿಕ್ಕೆ, ರೋಡು ಏನು ಒಂಥರ ಗುಜರಿ ಜಾಗ ಅಲ್ಲ, ರೋಡು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಸ್ವತ್ತು. ಅದನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ದಂಡ ಪ್ರಯೋಗ ಈಗ ಎಲ್ಲಾ ವೆಹಿಕಲ್ಗಳಿಗೂ ಒಂದೇನಾ? ಈಗ ಕಾರು, ಬೈಕ್ ಮತ್ತೆ ಟ್ರ್ಯಾಕ್ಟರ್ ಇನ್ನಿತರ ವೆಹಿಕಲ್ ನಿಲ್ಸಿರ್ತಾರೆ, 500 ರೂಪಾಯಿ ಎಲ್ಲದಕ್ಕೂ 500 ರೂಪಾಯಿನ ಅಥವಾ ಏನಾದ್ರು ಬೇರೆ? ಸದ್ಯಕ್ಕೆ ಎಲ್ಲದಕ್ಕೂ ಒಂದೇ ದಂಡ ಇದೆ, ಸದ್ಯಕ್ಕೆ ಇದೆ, ಕಾನೂನಲ್ಲಿ ಆ ರೀತಿ ಇದೆ. ಸದ್ಯಕ್ಕೆ ನೀವು ಹೇಳೋದು ಟೋಯಿಂಗ್ ಚಾರ್ಜಸ್ ಒಂದ್ ವೇಳೆ ಹೇಳಿದ್ರೆ ಒಳಗಡೆ ಬಂದ್ರೆ 500 ರೂಪಾಯಿ ದಂಡ. ಟೋಯಿಂಗ್ ಚಾರ್ಜಸ್ ಸುಮಾರು 1,000 ರೂಪಾಯಿ ಅಷ್ಟು ಆಗುತ್ತೆ. ಅದಾದ್ಮೇಲೆ ಎರಡನೇ ಬಾರಿ ಮಾಡಿದ್ರೆ ಅದಕ್ಕೇನಾದ್ರೂ ದುಬಾರಿಯಾಗಿ ಇನ್ನೊಂದು ಸ್ವಲ್ಪ ಮಾಡೋದಕ್ಕೆ ಯೋಚನೆ ಮಾಡಬೇಕು. ಸದ್ಯಕ್ಕೆ ಆ ರೀತಿ ಪ್ರಾವಿಷನ್ ಇದೆ. ಬಿಡಾಡಿ ವೆಹಿಕಲ್ಗಳನ್ನ ತೆಗಿತಾ ಇದ್ದೀರಾ, ಬಟ್ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸೋದಕ್ಕೆ ಟೋಯಿಂಗ್ ಯಾವಾಗಿಂದ ಶುರು ಮಾಡ್ತೀರಾ ಸರ್? ಟೋಯಿಂಗ್ ಅದು ಬೆಂಗಳೂರು ಸೌತ್ ಕಾರ್ಪೊರೇಷನ್ ಅಲ್ಲಿ ಈಗಾಗಲೇ ಆರಂಭ ಮಾಡಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್, ಹಿಂದೆ ಏನು ಕೆಲವು ಕಂಪ್ಲೇಂಟ್ಸ್ ಬಂದಿತ್ತು ಆ ಕಂಪ್ಲೇಂಟ್ಸು ಮರುಕಳಿಸದ ಹಾಗೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ, ಎಲ್ಲೂ ದುರುಪಯೋಗ ಮಾಡೋದಕ್ಕೆ ಅವಕಾಶ ಇಲ್ಲದೆ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೆಲವು ಮುಖ್ಯವಾಗಿ ಮುಖ್ಯ ರಸ್ತೆಗಳಿಂದ ಆರಂಭ ಮಾಡಿ, ಮುಖ್ಯ ರಸ್ತೆಗಳಲ್ಲಿ ಪಾರ್ಕಿಂಗನ್ನು ವೈಲೇಷನ್ ಮಾಡುವಂಥದ್ದನ್ನು ಪ್ರಯಾರಿಟಿ ಕೊಟ್ಟು ಅಲ್ಲಿಂದ ಆರಂಭ ಮಾಡಿ. ಯಾಕಂದರೆ ಅಟ್ ಎ ಟೈಮ್ ಎಲ್ಲ ಕಡೆ ನಾವು ಮಾಡೋಕ್ಕಾಗೋದಿಲ್ಲ, ಒಂದೊಂದು ಆದ್ಯತೆ ಪ್ರಯಾರಿಟಿಯನ್ನು ಇಟ್ಕೋಬೇಕಾಗತ್ತೆ. ಸೊ ಮೇನ್ ರೋಡ್ಸ್ಗೆ ಪ್ರಯಾರಿಟಿ ಕೊಟ್ಟು ಎಲ್ಲೆಲ್ಲಿ ತುಂಬ ಜಾಮ್ ಆಗ್ತಾ ಇದೆ, ಎಲ್ಲಿ ಸ್ಲೋ ಟ್ರಾಫಿಕ್ ಮೂವ್ಮೆಂಟ್ ಇದೆ ಅಂಥ ಕಡೆ ಕೂಡ ಟ್ರಾಫಿಕ್ ಕಾನೂನನ್ನು, ಪಾರ್ಕಿಂಗ್ ಕಾನೂನನ್ನು ಎನ್ಫೋರ್ಸ್ ಮಾಡೋದು ಸದ್ಯದಲ್ಲಿ ಆರಂಭ ಮಾಡ್ತೇವೆ. ಮುಂದೆ ಪಾರ್ಕಿಂಗ್ ಜಾಗ ಇರಲ್ಲ, ರೋಡಲ್ಲೇ ಪಾರ್ಕಿಂಗ್ ಮಾಡ್ತಾರೆ, ಬೆಳಗ್ಗೆ ಮತ್ತೆ ಬಂದು ತೊಗೊಂಡು ಹೋಗ್ತಾರೆ. ಈ ರೀತಿ ಬಹಳಷ್ಟು ಸಂಖ್ಯೆಯಲ್ಲಿದೆ. ಇಂಥವ್ರಿಗೆ ಏನಾದರೂ ನಿಮ್ಮ ಸೂಚನೆ ಇದೆಯಾ? ಏನು ಈಗ ನೋಡಿ, ಯೂಸ್ ಮಾಡ್ತಾರ ಮನೆ ನಾವು ಯಾವುದು ಕೂಡ ರೆಗ್ಯುಲರ್ ಆಗಿ ಮೂವ್ಮೆಂಟ್ ಅಲ್ಲಿರೋ ಗಾಡಿಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ವಾರಗಟ್ಲೆ ಒಂದೇ ಕಡೆ ಬಿಟ್ಬಿಟ್ಟು ಹೋಗುವಂತ ವೆಹಿಕಲ್ಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಯಾವುದೋ ನೀವು ಒಂದು ರಾತ್ರಿ ನಿಲ್ಲಿಸ್ತೀರಾ, ಒಂದಿನ ನಿಲ್ಲಿಸ್ತೀರಾ, ಡೈಲಿ ಮಾಡ್ತಾರೆ. ಆಯ್ತು. ಈಗ ನೋಡಿ, ಇದು 30-40 ವರ್ಷದ ಸಮಸ್ಯೆ. ನಾವು ಮನೆಯಲ್ಲಿ ನೀವು ಪಾರ್ಕಿಂಗು ಜಾಗ ಇಟ್ಕೋಬೇಕು ಅಂತ ಕಾನೂನು ಹೇಳುತ್ತೆ, ಆದರೂ ಕಾನೂನನ್ನು 30-40 ವರ್ಷದಿಂದ ಎನ್ಫೋರ್ಸ್ ಮಾಡಿಲ್ಲ. ಪ್ಲ್ಯಾನ್ ಅಪ್ರೂವಲ್ ತಗೊಳ್ಳೋದನ್ನು ಕಡ್ಡಾಯ ಮಾಡಿಲ್ಲ. ಅವರೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ, ಮನೆ ಒಳಗಡೆ ಪಾರ್ಕಿಂಗ್ ಜಾಗ ಇಟ್ಕೊಂಡಿಲ್ಲ. ಹಾಗಾಗಿ ನಾವು ಈಗ ಬಂದ್ಬಿಟ್ಟು ಸಡನ್ ಆಗಿ ನೀವು ರೋಡಲ್ಲಿ ನಿಲ್ಸಂಗೇ ಇಲ್ಲ ಅಂತ ನಾನು ಹೇಳ್ಬಿಟ್ರೆ ಅದು ಬಹುಶಃ ಪ್ರಾಕ್ಟಿಕಲಿ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಹೇಳೋದು ನಿಜ. ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಪಾರ್ಕಿಂಗನ್ನು ಮಾಡ್ಕೊಳ್ಳೋದಕ್ಕೆ ನಾನು ಜನಗಳನ್ನೂ ಮನವಿ ಮಾಡ್ತೇನೆ. ನಾವು ಕೂಡ ಕಾನೂನನ್ನು ಅದಕ್ಕೆ ಸ್ವಲ್ಪ ಅನುಷ್ಠಾನ ಮಾಡೋದಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೇವೆ. ಸದ್ಯಕ್ಕೆ ನಮ್ಮ ಹತ್ರ 1581 ಗಾಡಿಗಳದ್ದು ಪಟ್ಟಿ ಇದೆ. ಸಾರ್ವಜನಿಕರು ಕೂಡ ನಮಗೆ ಬಹುಶಃ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡ್ತಾರೆ. ನಾವು ಒಂದು ದಿನಕ್ಕೆ ಈ ಥರ 5 ನಗರ ಪಾಲಿಕೆಗಳಿಂದ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ ಒಂದು 200-250 ಗಾಡಿಗಳಿಗೆ ಈ ರೀತಿ ನೋಟಿಸ್ ಅಂಟಿಸ್ಬೇಕು ಅಂತ ನಾನು ಅವರಿಗೆ ಹೇಳಿದ್ದೇನೆ. ಸೊ ಟೋಯಿಂಗ್ ಮಾಡೋಕ್ಕೆ ಇನ್ನೂ ಒಂದು ವಾರ ಬಿಡ್ತೀವಿ, ಯಾಕಂದರೆ ಕಾನೂನಲ್ಲೂ ಕೂಡ ಒಂದು ವಾರ ನೋಟಿಸ್ ಪೀರಿಯಡ್ ಇದೆ. ಹಾಗಾಗಿ ಒಂದು ವಾರ ಆದಮೇಲೆ ಟೋಯಿಂಗ್ ಶುರು ಮಾಡ್ತೇವೆ. ಅಲ್ಲಿವರೆಗೂ ಇನ್ನೊಂದು ವಾರದಲ್ಲಿ, ಯಾಕಂದರೆ SIR ಕೆಲಸ ಬೇರೆ ನಡೀತಾ ಇದೆ. SIR ಕೆಲಸದಲ್ಲಿ ಅಧಿಕಾರಿಗಳು ತುಂಬ ಮಗ್ನರಾಗಿದ್ದಾರೆ, ಬ್ಯುಸಿ ಇದ್ದಾರೆ. ಸೊ ಅದನ್ನು ನೋಡಿಕೊಂಡು ಒಂದು 10 ದಿನದವರೆಗೆ ಈ ರೀತಿ ಸ್ಟಿಕ್ಕರ್ ಎಲ್ಲ ಕಡೆ ಅಂಟಿಸ್ತೇವೆ. ಅದಾಗಿ ಒಂದು ವಾರ ಆದ್ಮೇಲೆ ಟೋಯಿಂಗ್ ಅನ್ನ ಶುರು ಮಾಡ್ತೇವೆ. ಚೆನ್ನಾಗಿ ಆಗ್ತಾ ಇದೆ, ಸ್ಥಳಾಂತರ ಆಗ್ತಾ ಇದೆ, ಚೆನ್ನಾಗಿ ಆಗ್ತಿದೆ. ಬಟ್ ಅದೇ ಜಾಗಕ್ಕೆ ಮತ್ತೆ ಬಂದು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಕೆಲವು ಕಡೆ ಬಂದಿದೆ. ನನಗೆ ಸಾರ್ವಜನಿಕರು ಕೂಡ ನೀವು ತೆರವು ಮಾಡಿದ ಜಾಗದಲ್ಲಿ ವಾಪಸ್ ಬಂದಿದ್ದಾರೆ ಅಂತ ಸಾರ್ವಜನಿಕರು ಗಮನಕ್ಕೆ ತಗೊಂಡು ಬಂದಿದ್ದಾರೆ. ನಾನು ಬೀದಿ ಬದಿ ವ್ಯಾಪಾರಿಗಳಲ್ಲೂ ನಿನ್ನೆ ಮನವಿ ಮಾಡಿದ್ದೇನೆ, ನೀವು ದಯವಿಟ್ಟು ಸಹಕಾರ ಕೊಡಿ. ನಿಮ್ಮ ಬದುಕಿಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ನಾವು ಸರ್ಕಾರ
ನಿಮ್ಮ ಜೊತೆಗೆ ಸಂಪೂರ್ಣವಾಗಿದ್ದೀವಿ. ನಿಮ್ಮ ಬದುಕು ಹಾಳಾಗಬಾರ್ದು. ನಿಮ್ಮ ಬದುಕು ರೂಪಿಸ್ಕೊಳ್ಳೋದಕ್ಕೆ ನಾವು ನಿಮಗೆ ಏನು ಬೇಕು ಸರ್ಕಾರದಿಂದ ಕಾನೂನಾತ್ಮಕವಾಗಿ ಸಹಾಯ ಮಾಡ್ತೇವೆ. ಆದರೆ ಮುಖ್ಯ ರಸ್ತೆಗಳಲ್ಲಿ ದಯವಿಟ್ಟು ಅಲ್ಲಿಂದ ಶಿಫ್ಟ್ ಆಗಿ ಮತ್ತು ತೆರವು ಮಾಡಿದ ಕಡೆ ವಾಪಸ್ ಬರುವಂಥದ್ದು ಆಗಬಾರ್ದು ಅಂತ ನಾನು ಅವರಲ್ಲೂ ರಿಕ್ವೆಸ್ಟ್ ಮಾಡಿದ್ದೇನೆ. ನಮ್ಮ ಅಧಿಕಾರಿಗಳಲ್ಲೂ ನಾನು ಎನ್ಫೋರ್ಸ್ ಮಾಡಬೇಕಾಗತ್ತೆ. ಅಂಥದ್ದು ಎಲ್ಲಾದರೂ ಆದರೆ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಮಾಡ್ತೇವೆ. ಬಂದಿದೆ, ಇನ್ನೂ ನಡೀತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಭೇಟಿ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಹೌದು, 1,500 ಇಂದ 2,000 ಕಿಲೋಮೀಟರ್ ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. 500 ಚಿಲ್ಲರೆ ಕಿಲೋಮೀಟರ್ ಆಗಿದೆ, ಇನ್ನು ಮುಂದುವರಿಸ್ತೇವೆ. ಓಕೆ. ಸರ್ ಈಗ ಫುಟ್ಪಾತ್ ಆಗಿದೆ ಸರ್.